ಇವತ್ತು ಸಿದ್ದರಾಮಯ್ಯನವರ 77ನೇ ವರ್ಷದ ಹುಟ್ಟುಹಬ್ಬ. ಅವರು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಿದ್ರು. ಅವರು ಹುಟ್ಟುಹಬ್ಬವನ್ನು 75ನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ದಾವಣಗೆರೆಯಲ್ಲಿ ಅದ್ಧೂರಿಯಾಗಿ ಸಿದ್ದರಾಮೋತ್ಸವ ಅಂತೇಳಿ ಆಚರಣೆ ಮಾಡಿದ್ದು ಬಿಟ್ಟರೆ, ಅದಾದ ನಂತರ ಕರ್ನಾಟಕ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಎಲ್ಲ ಜಿಲ್ಲೆ ತಾಲೂಕುಗಳಲ್ಲೂ ಸದಾ ಹುಟ್ಟುಹಬ್ಬಗಳನ್ನ ಆಚರಿಸ್ಕೊಂಡು ಬರ್ತಾಯಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಗನ್ನಳ್ಳಿ ವೆಂಕಟೇಶ್ ಅವರ ಹಾಸ್ಪಿಟ್ಲಲ್ಲಿ ಸುಧಾ ಇವತ್ತು ಅವರ ಹುಟ್ಟುಹಬ್ಬವನ್ನು ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮುಖಾಂತರ ಆಚರಿಸಿದ್ದೀವಿ. ಸಿದ್ದರಾಮಯ್ಯನವರ 40 ವರ್ಷದ ರಾಜಕೀಯ ಜೀವನ, 77 ವರ್ಷದ ಜೀವನದಲ್ಲಿ ಅವರ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇಲ್ಲದಂಥ ಆಡಳಿತ ಮಾಡಿದಂಥ ಮತ್ತು ಹಿಂದುಳಿದ ನಾಯಕರಲ್ಲಿ ಈ ಕರ್ನಾಟಕದಲ್ಲಿ ಯಾರಿದ್ದರೆ ಅದು ಸಿದ್ದರಾಮಯ್ಯನವರು ಮಾತ್ರ. ಆದ್ದರಿಂದ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಅಧಿಕಾರ ಪ್ರಾಪ್ತಿ ಮಾಡಲಿ ಅಂತ ತಮ್ಮ ಮೂಲಕ ಅವ್ರನ್ನ ಬೇಡ್ಕೊತೀವಿ. ನೀವೆಲ್ಲ ಮೈಸೂರು ಚಾಲೋ ಕಾರ್ಯಕ್ರಮ ನೋಡಿದ್ದೀನಿ ಅಂತ ನಾನು ತಿಳ್ಕೊತೀನಿ. ಆದರೆ ಹಿಂದೊಂದು ದಿನ ಜನಾಂದೋಲನ ಅಂತ ಹೇಳಿದ್ದೇನೆ, ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳನ್ನ ಮಾಡಿದರು. ಏನು ಚೇರ್ಗಳು ತುಂಬಿ ಅದರ 2ರಷ್ಟು ಜನ ಹಿಂದೆ ಮುಂದೆ ಜನ ಇದ್ದರು, ಚೇರ್ಗಳು ಖಾಲಿ ಇತ್ತಿಲ್ಲ. ಇವರು ಮಾಡಿದ್ದ ತಕ್ಷಣ ಆ ತಾಯಿ ಚಾಮುಂಡೇಶ್ವರಿ ವರ್ಣನ ಕೃಪೆಯಿಂದ ಬಹಳ ವಿಜೃಂಭಣೆಯಿಂದ ನಡೀತು. ಅದಾದಮೇಲೆ ಇವರು ಕಾರ್ಯಕ್ರಮ ಮಾಡಿದ್ರು. ಜನ ಎಲ್ಲಿದ್ದರು? ಅವ್ರಿಗೆ ಎಷ್ಟು ಚೇರ್ಗಳು ಖಾಲಿ ಇದ್ದೋ ಅಲ್ಲಿಗೆ ಜನಗಳಿಗೆ ಗೊತ್ತು ಸಿದ್ದರಾಮಯ್ಯನವರು ಯಾವುದೇ ರೀತಿ ಅವ್ಯವಹಾರ ಆಗಲಿ ಮತ್ತೊಂದು ಮಾಡೋದಿಲ್ಲ ಅಂತ ಜನಗಳಿಗೆ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಅವತ್ತು ಜನಗಳು ಬಂದಿಲ್ಲ. ಆ ಜನಗಳು ಯಾರೋ ಸೆಂಟ್ರಲ್ ಗೌರ್ಮೆಂಟಿಂದ ಬಂದವರು ರಾಮದಾಸ್ ಹೇಳ್ತಿದ್ರು, ಅವ್ರು ಯಾರೋ 1000 ರೂಪಾಯಿ ಕೊಟ್ಟು ದುಡ್ಡು ಕೊಟ್ಟು ಕರ್ಕೊಂಬಂದಿದ್ದಾರೆ ಅಂತ. ಇವ್ರೇನು ಮಾಡಿದ್ರಂತೆ, ಎಲ್ಲ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಹರಿದಾಡ್ತಾ ಇದೆ ನೋಡಿ, ತಲೆ ಲೆಕ್ಕ ಹಾಕ್ಬಿಟ್ಟಿದ್ದೀನಿ, ಹಣ ಕಾಸು ಕೊಡ್ತಾವ್ರೆ. ಈ ಕಾಂಗ್ರೆಸ್ನಲ್ಲಿ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಯಾವತ್ತಾರು ಕರೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಇದು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯಾದ್ಯಂತ ಜನ ತುಂಬಿ ತುಳ್ಕಾಡ್ತಾರೆ. ಆದ್ದರಿಂದ ಇವ್ರು ಮಾಡಿದ ಕಾರ್ಯಕ್ರಮದಲ್ಲೇ ನಿಮಗೆ ಗೊತ್ತಾಯಿತು, ಇವ್ರು ಏನು ಚಾಲು ಮಾಡಿದ್ರು, ಇವರು ಜನ ಬೆಂಬಲನೇ ಇಲ್ಲ. ಅದರಿಂದ ಸಿದ್ದರಾಮಯ್ಯನವ್ರ ಮೇಲೆ ಯಾವುದೇ ರೀತಿ ಕಪ್ಪು ಚುಕ್ಕೆಗಳು ಇಲ್ಲ ಮತ್ತು ಯಾವುದೂ ತೊಂದರೆ ಅಂತೂ ಆಗೋದಿಲ್ಲ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ.